ಹಾಯ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ, ಲೈಕ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಅಜಿತ್ ಸತ್ಯಣ್ಣ ಕಡೆಗೆ ಸನ್ನೆ ಮಾಡ್ತಾರೆ. ಸತ್ಯಣ್ಣ ತಾಳು ಸ್ವಲ್ಪ ಅಂತ ಹೇಳ್ತಾರೆ. ಯಾಕೆಂದ್ರೆ ಪೂಜೆ ಎಲ್ಲ ಆಗ್ಬೇಕಾಗಿರುತ್ತಲ್ಲ, ಹಾಗಾಗಿ ಸತ್ಯಣ್ಣನ ಹತ್ರ ರಿಪೋರ್ಟ್ ಸಿದ್ಧವಾಗಿರುತ್ತೆ. ಇವರೇ ಬೇರೆ ಕಳ್ತನ ಮಾಡಿರ್ತಾರೆ, ಅಶ್ವಿನಿ ಮತ್ತೆ ದೇವಿಯಾನಿ ಇಬ್ರು ಕೂಡ ಸೇರಿ. ಸತ್ಯಣ್ಣ ಇನ್ನೇನ್ ಅದನ್ನ ತೋರ್ಸ್ಬೇಕು, ಅಷ್ಟರಲ್ಲಿ ಇವ್ರಿಗೆ ಗೊತ್ತೇ ಇಲ್ಲ ಈ ಎರಡು ರಿಪೋರ್ಟ್ ಬೇರೆ ಕಳ್ಸಿದಾರೆ, ನಚ್ಚಿ ಮತ್ತೆ ಅಜಿತ್ ಅನ್ನುವಂಥದ್ದು. ಬಹಳ ಖುಷಿ ಪಡ್ತಾ ಇರ್ತಾರೆ, ನಾನು ಮನಸ್ವಿನಿ ಅಂತ ಗೊತ್ತಾಗ್ಬಿಟ್ಟಿದ್ದೀನಿ ಅಂತ ಹೇಳಿ. ಆದ್ರೆ ನಚ್ಚಿ ಅದನ್ನ ಇನ್ನೆರಡು ರಿಪೋರ್ಟ್ ಸಪ್ರೇಟ್ ತರಿಸಿ, ಮಾವ ನೀವು ಏನು ನಿಮ್ ಮಗಳು ಅಂತ ನಂಬಿದ್ರು, ಇವಳು ನಿಮ್ ಮಗಳಲ್ಲ, ಇವಳದೇ ಬೇರೆ ಬ್ಲಡ್ ಗ್ರೂಪ್ ಅಂತಿದ್ದಾಗೇನೆ ಶ್ರವಣಿಗೆ ಪಾಪ ಶಾಕ್ ಆಗಿ ಹೋಗ್ತದೆ. ಪಾಪ ನೋಡ್ತಾನೆ ದುರುನೆ ಎಷ್ಟು ಮೋಸ ಮಾಡ್ಬಿಟ್ಟು ನನಗೆ ಅಂತ ಹೇಳಿ. ಈ ಕಡೆ ಪೂಜೆಗೋಸ್ಕರ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಅಜಿತ್ ನಚ್ಚಿ ಈ ರಿಪೋರ್ಟ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಆ ಕಾಯ್ತಾ ಇದ್ದಂಗೆ ಅಲ್ಲಿ ಪಾಪ ಬರೋದೇ ಇಲ್ವಲ್ಲ, ಅಷ್ಟರಲ್ಲಿ ಇವಳು ಅಶ್ವಿನಿ ಮತ್ತೆ ದೇವಿಯಾನಿ ಇಬ್ರು ಹೋಗ್ಬಿಟ್ಟು ಪೂಜೆಗೆ ಸಿದ್ಧತೆ ಮಾಡ್ತಾ ಇರ್ತಾರಲ್ಲ, ನಡಿ ಹೋಗಿ ಅಷ್ಟೊತ್ತಿಗೆ ರಿಪೋರ್ಟ್ ತಂದ್ಬೇಡ ಅಂತ ಹೇಳಿ ಹೋಗಿ ರಿಪೋರ್ಟ್ ನೋಡ್ತಾರೆ. ಅದ್ರಲ್ಲಿ ಮನಸ್ವಿನಿ ಇವಳೇ ಮಾಡ್ಸಿರೋದಲ್ವಾ, ಅಶ್ವಿನಿನೇ ಮಾಡ್ಸಿರೋದಲ್ವಾ, ಹಂಗಾಗಿ ಅದೇ ರಿಪೋರ್ಟು ಸುಳ್ಳಲ್ಲಿ ಬಂದಿರುತ್ತೆ. ಅದನ್ನ ಹಂಗೆ ಗೋಂದಾಕ್ ಇಟ್ಬಿಡು ಅಂತ ಹೇಳ್ತಾಳೆ ದೇವಿಯಾನಿ. ಗೋಂದಾಕ್ ಇಟ್ಬಿಟ್ಟು ಅದಕ್ಕೆ ಮನಸ್ವಿನಿ ಅಂತ ಅಶ್ವಿನಿ ಅಂತಾಳೆ. ಅಲ್ಲ ಮೇಡಮ್, ನನ್ನ ಈ ಮನೆಯಲ್ಲಿ ಯಾರು ಏನು ಮಾಡಕ್ಕಾಗಲ್ಲ ಅಂತಾಳೆ. ತಕ್ಷಣ ದೇವಿಯಾನಿ ದುರ್ಗುಟ್ಕೊಂಡು ನೋಡ್ತಾನೆ. ಹೇ ಮೇಡಮ್, ತಪ್ಪಾಯ್ತು, ನಿಮ್ಮನ್ನಲ್ಲ, ನಾನು ಇವ್ರನ್ನ ಅಷ್ಟೇ. ಅಲ್ಲಿ ಎಷ್ಟು ಸಾರಿ ಇಬ್ರು ಕೂಡ ನಚ್ಚಿ ಅಜಿತ್ ಸತ್ಯಣ್ಣ ಎಲ್ಲ ನನ್ನನ್ನ ಸಾಬೀತುಪಡಿಸಕ್ ಹೋಗ್ತಾರೆ. ಸುಮ್ಮನೆ ಅವಮಾನ ಅನ್ಭವಿಸ್ಕೊಂಡು ಬಯಸ್ಕೋತಾರಪ್ಪ. ಹಿಂದೇನು ಕೂಡ ಶ್ರವಣ ಅವಮಾನ ಮಾಡುತ್ತಲ್ಲ, ಅದನ್ನ ನೆನ್ಕೋ ಅಂತ ಹೇಳ್ತಾಳೆ ದೇವಿಯಾನಿ. ಇವ್ರು ಸಿಹಿ ಮಂಡಿಗೆ ತಿಂತಾ ಇದ್ರೆ ಅಲ್ಲ ಆಗೋ ಅನಾಹುತನೇ ಬೇರೆ. ಈ ಕಡೆ ಭೂಮಿ ಪೂಜೆಗೆಲ್ಲ ಸಂಗೀತ ಬನ್ನಿ ಬನ್ನಿ ಅಂತ ಕರೀತಾಳೆ. ಭೂಮಿ ದಾಸವಾಳದ ಉತ್ತತ್ತಿ ಶಾರದನೆ ತಂದಂಗ ಆಗ್ತದೆ. ಪಾಪ ತದೇಕ ಚಿತ್ತದಿಂದ ಶ್ರವಣ್ಣು ಅವನೇ ನೋಡ್ತಾ ಇರ್ತಾರೆ. ಅಲ್ಲಿ ಶಾರದಾ ಬಂದು ಅಲ್ಲ ಗಣೇಶನ್ ಪೂಜೆಗೆ ದಾಸವಾಳದ ಇಲ್ದೇ ಇದ್ರೆ ಹೇಗೆ ಅಂತ ಹೇಳಿ ತಂದಾಗೆ ಆತನಿಗೆ ಅನ್ಸುತ್ತೆ, ಏನೋಪ್ಪ ಭಗವಂತ, ನೀನು ಶಾರದಾ ಬರ್ತಾ ಇದ್ದಾಳೆ ಏನೋ ಅಂತ ಸೂಚನೆ ಕೊಡ್ತಿದ್ಯೋ ಏನೋ, ಭೂಮಿ ಮುಖೇನ ನಿನಗೆ ಧನ್ಯವಾದನಪ್ಪ ಅಂತೇಳಿ ಗಣೇಶನ್ಗೆ ಸತ್ಯನಾರಾಯಣ ಸ್ವಾಮಿಗೆ ಧನ್ಯವಾದ ಅರ್ಪಿಸ್ತಾರೆ ಶ್ರವಣ್ಣು. ಎಲ್ಲ ನಮಸ್ಕರಿಸ್ಬಿಟ್ಟು ಸರಿ ಪೂಜೆ ಕೊಡೋರು ಮೊದ್ಲು ವಿಘ್ನೇಶ್ವರನ ಪೂಜೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಭೂಮಿ ಬರ್ತಾ ಇರ್ತಲ್ಲ, ಅಷ್ಟೊಂದು ಹಿಡ್ಕೊಂಡಿದ್ರೆ ಇವಳು ಅಪ್ಪು ಇದಳು ಕೊಡೆ ಏನ್ ನೋಡ್ತೀಯ ಅವಳಿಗೆ ಅಂತ ಹೇಳಿ ಗದರ್ತಾಳೆ. ಆ ಗದ್ರದ ತಕ್ಷಣ ಪಾಪ ಕೊಡಕ್ ಹೋಗ್ತಾಳೆ. ಕೊಡಕ್ ಹೋದಾಗ ಹಿಂಗೆ ಮ್ಯಾಟ್ ಇರುತ್ತೆ, ಎಡು ಬಿಡ್ತಾಳೆ. ನೋಡಿ, ಆ ಭಗವಂತನ ದಯ, ಆ ವಿಘ್ನೇಶ್ವರನ ಪೂರ್ತಿ ಹೂವೆಲ್ಲ ಅರ್ಪಣೆ ಆಗತ್ತೆ ಭೂಮಿ ಕೈಯಿಂದಾನೆ. ಅದನ್ನ ನೋಡ್ಬಿಟ್ಟು ಅಪ್ಪು, ಪ್ರಜ್ಞೆ ಇಲ್ವೇನೆ ನಿನಗೆ, ಹಂಗೆ ಬಿಸಾಕ್ತಿಯಲ್ಲ ಅಂತ ಅಂತಿದ್ದಾಗೇನೆ ಶ್ರವಣ ಹೇಳ್ತಾರೆ, ಹೇ ಅಪ್ಪು, ನಿನ್ಗೆ ಏನ್ ಮಾತಾಡ್ತಾ ಇದೀಯ, ನೀನ್ ಯಾಕೆ ಮಾತಾಡ್ತಾ ಇದೀಯ, ಆಗ್ಲಿಂದ ನಾನು ನೋಡ್ತಾ ಇದೀನಿ ಭೂಮಿ ಮೇಲೆ ಆ ಹೂವು ದೇವ್ರ ಮೇಲೇನೆ ಅರ್ಪಣೆ ಆಗಿದ್ದು, ಒಳ್ಳೇದೇ ಆಯ್ತಲ್ಲ. ಅದಕ್ಕೆ ಅರ್ಚಕರು ಕೂಡ ಅಂತಾರೆ, ಪುಣ್ಯವಂತೆ, ನಮ್ಮ ದೇವ್ರಿಗೆ ಅರ್ಪಿಸ್ದಂಗಾಯ್ತು ಅಂತ ಹೇಳಿ. ಸರಿ ಎಲ್ಲ ಪೂಜೆ ಮಾಡ್ತಾರೆ. ಮಂಗಳಾರತಿ ಮಾಡ್ಬಿಡಿ, ಯಾರು ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂತ್ಕೋಬಿಡಿ ಅಂತ ಹೇಳಿ ಕೂರಿಸ್ತಾರೆ. ಅವ್ರ ಕೈಲಿ ಪೂಜೆ ಎಲ್ಲ ಮಾಡಿಸಿ ಆರತಿ ಬೆಳಗಿಸ್ತಾರೆ. ಎಲ್ರನ್ನೂ ಕೂಡ ಒಬ್ಬೊಬ್ಬರ ಕರೆದು ಆರತಿ ಬೆಳಗಿಸ್ತಾರೆ. ಆರತಿ ಬೆಳಗಿಸಿದ್ಮೇಲೆ ಇವಳು ಅಶ್ವಿನಿ ಕೈಲಿ ಪೂಜೆ ಮಾಡೋಗು ಅಂತ ಹೇಳಿ ದೇವಿಯಾನಿ ಸನ್ನೆ ಮಾಡ್ತಾಳೆ. ಸರಿ ಪೂಜೆ ಮಾಡಕ್ಕೆ ಅಂತ ಬರ್ತಾಳೆ. ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಆರತಿ ಬೆಳಗಿದ್ಮೇಲೆ ಇಲ್ಲಿ ಮೊದ್ಲು ಕುಂಕುಮ ಇಡ್ಸಿರ್ತಾನೆ. ಸರಿ ಅಜಿತ ಕುಂಕುಮ ಇಡ್ತಾನೆ ಎಂಟಿಗೆ. ಕುಂಕುಮ ಇಟ್ಬಿಟ್ಟು ಹಾಗೆ ಪೂಜೆ ಮುಂದುವರಿಸ್ತಾರೆ. ಪೂಜೆ ಮುಂದುವರ್ಸಿದ್ಮೇಲೆ ಎಲ್ಲರೂ ಒಬ್ರಾಗ ಬಂದು ಮಂಗಳಾರತಿ ಮಾಡಾದ್ಮೇಲೆ ಅಶ್ವಿನಿ ಬರ್ತಾಳೆ. ಅಶ್ವಿನಿನ ಭೂಮಿಗೆ ಅಜಿತು ಪೂಜೆ ಮಾಡಿದ್ಮೇಲೆ ಸಂಗೀತ, ರಾಮಣ್ಣ ಎಲ್ಲರೂ ಕೂಡ ಮಾಡಿದ್ಮೇಲೆ ಅಶ್ವಿನಿನ ಕಳಿಸ್ತಾಳೆ ದೇವಿಯಾನಿ. ಸರಿ ಪೂಜೆ ಮಾಡ್ತಾ ಇರ್ತಾಳೆ. ಮಾಡ್ತಾ ಇದ್ದಾಗೇನೆ ಆರತಿ ತಟ್ಟೆ ಹಿಡ್ಕೊಳಕ್ಕೂ ಕೂಡ ಅವ್ರ ಕೈಲಿ ಆಗೋಲ್ಲ. ಆರತಿ ತಟ್ಟೆನ ಸಡನ್ ಅಂತ ಕೆಳಗ್ ಬಿದ್ಬಿಡ್ತಾಳೆ. ಅದ್ ತಕ್ಷಣನೇ ಬಂದಿದ್ದು ಭೂಮಿ ಕೈಲಿ ಬಿದ್ಬಿಡುತ್ತದು. ಆ ಭೂಮಿ ಪಟ್ ಅಂತ ಹಿಡ್ಕೊಳ್ತಾಳೆ. ಆ ಪಟ್ ಅಂತ ಹಿಡ್ಕೊಂಡ ತಕ್ಷಣ ಅರ್ಚಕ್ರೆ ಖುಷಿಯಾಗೋಯ್ತಾರೆ. ಆಹಾ, ಎಂತ ಅದ್ಭುತ, ನಮ್ಮ ಆಗ್ತಾ ಇದ್ದಂತ ಅನಾಹುತವನ್ನ ತಪ್ಪಿಸ್ಬಿಟ್ಟಲ್ಲ ತಾಯಿ, ಪುಣ್ಯವಂತೆ ಕಣಮ್ಮ ನೀನು ಅಂತ ಹೇಳಿ ಸಖತ್ತು ಖುಷಿ ಪಡ್ತಾರೆ ಅರ್ಚಕರು. ಹಾಗೇನೆ ಎಲ್ಲ ದಿಗ್ಭ್ರಾಂತರ ಆಗ್ತಾರೆ, ಅಂದ್ರೆ ಆಶ್ಚರ್ಯ ಪಟ್ಬಿಡ್ತಾರೆ. ಅಪ್ಪ, ಎಂತ ಅನಾಹುತ ತಪ್ಪಿಸ್ಬಿಟ್ಲು ಅಂತ ಹೇಳಿ, ಇದೇ ಅಲ್ವಾ ದೇವ್ರ ದಯೆ ಅನ್ನೋದು ಅಂತ ಹೇಳಿ ಎಲ್ಲ ಖುಷಿ ಪಡ್ತಾರೆ. ಖುಷಿಯಾಗಿ ಸರಿ ಅಜಿತ್ತು ಸತ್ಯಣ್ಣನ ಕಡೆ ಸನ್ನೆ ಮಾಡ್ತಾನೆ. ಆ ಸನ್ನೆ ಮಾಡಿದಾಗ ಸತ್ಯಣ್ಣ ತಾಳು ಈಗ ಕೊಡ್ತೀನಿ ತಾಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಆರತಿ ತಟ್ಟೆ ಬೇರೆ ಬಿದ್ದ್ಬಿಡುತ್ತಲ್ಲ, ಆರತಿ ತಟ್ಟೆ ಬಿದ್ದಿದ್ರಿಂದ ಸತ್ಯಣ್ಣನ ಕಡೆಗೆ ನೋಡಿ ಕೇಳ್ತಾನೆ ಅಜಿತ್ತು. ಸರಿ ಎಲ್ಲ ನಿಂತ್ಕೊಳ್ತಾರೆ. ನಿಂತ್ಕೊಂಡ್ಮೇಲೆ ಶ್ರವಣ ಇದ್ದವನು ಅಕ್ಕ
ಅರ್ಚಕರು ಹೊರಡ್ತಾರೆ, ಊಟ ಮಾಡ್ಕೊಂಡು ಹೋಗಿ ಅಂತಾರೆ ರಾಮಣ್ಣ. ಅದಕ್ಕೆ ಅರ್ಚಕರು ಇದ್ದವ್ರು, ಇಲ್ಲ ಮಗಳು ಬಂದಿದ್ದಾಳೆ, ಮನೆಗೆ ಹೋಗ್ತೀನಿ ಊಟಕ್ಕೆ, ನೆಕ್ಸ್ಟ್ ಬರ್ತೀನಿ ಬಿಡಿ ಅಂತ ಹೇಳ್ತಾರೆ. ಶ್ರವಣ್ ಕಳ್ಸ್ಬರ್ತೀನಿ ಅಂತ ಹೊರಕ್ ಹೋಗ್ತಾರೆ. ಕಳ್ಸ್ ಬಂದಾದ್ಮೇಲೆ ಅಜಿತ್ ಇದ್ದವನು, ಮಾವ ಇಲ್ಲಿ ನಿಮ್ಗೆ ಬ್ಲಡ್ ರಿಪೋರ್ಟ್ ಅಲ್ಲಿ ಬ್ಲಡ್ ಯಾವ್ದು ಹೇಳಿ ಪ್ರೂಫ್ ಅಂದಾಗ, ಓ ಪಾಸಿಟಿವ್. ಹೌದಲ್ವಾ, ನಿಮ್ ಮಗಳಿಗೂ ಅದೇ ಆಗಿರ್ಬೇಕಲ್ವಾ ಮಾವ? ಓ ಹೌದು, ವಸತಿ ಬಂದಿತ್ತಲ್ಲ? ಹೌದು ವಸತಿ ಬಂದಿತ್ತು. ಯಾಕೆ ಕೇಳ್ತಾ ಇದೀಯಾ ಅಂತ ಶ್ರವಣ್ ಕೇಳ್ತಾರೆ. ಅದ್ರಲ್ಲಿ ಮಾವ ಇರೋದು ಸತ್ಯ. ಆ ಅಶ್ವಿನಿ, ಮನಸ್ವಿನಿ, ಅಶ್ವಿನಿ, ಸೋ ಕಾಲ್ಡ್ ಅಶ್ವಿನಿ, ಇವಳು ಫ್ರಾಡ್ ನೋಡಿ ರಿಪೋರ್ಟ್ ಅಂತ ಹೇಳಿ ಕೊಡ್ತಾನೆ. ಪಾಪ ಅವನ್ಗೆ ಅದ್ರಲ್ಲಿ ತಪ್ಪಾಗಿ ಬಂದಿದೆ ಅಂತ ಗೊತ್ತಿಲ್ಲ. ಏನಂದ್ರೆ ಅದೃಷ್ಟಕ್ಕೆ ನಚಿ, ಸತ್ಯಣ್ಣ, ಅಜಿತ ಮೂವರು ಭೂಮಿ 4 ಜನ ಪ್ಲಾನ್ ಮಾಡಿ 12 ರಿಪೋರ್ಟ್, ಅದರಲ್ಲೂ ಅಜಿತ್ ನಚಿ 12 ರಿಪೋರ್ಟ್ ಅನ್ನ ಬೇರೆ ಆಸ್ಪತ್ರೆಗೆ ಕಳ್ಸಿರ್ತಾರೆ. ಹಂಗಾಗಿ ಬಚಾವು ನೋಡ್ತಾರೆ. ಅಲ್ಲಿ ಇವ್ರು ಏನ್ ತಂದಿರ್ತಾರೆ ಮನಸ್ವಿನಿ ಅಂತ ಹೇಳಿ, ಇವಳು ತಪ್ಪಾಗಿ ಇವಳು ದುಡ್ಡು ಕೊಟ್ಟು ಮಾಡ್ಸಿರ್ತಾಳಲ್ಲ ಕಳ್ತನದಲ್ಲಿ, ಅದಿರ್ತದೆ. ಅದಕ್ಕೆ ಹೇಳ್ತಾನೆ ಅಜಿತ ಮತ್ತೆ ನಚ್ಚಿ, ಈಗ ಆಗುತ್ತೆ ಅಂತಲೇ ಮಾವ ನಾವ್ 12 ರಿಪೋರ್ಟ್ ಅನ್ನ ಬೇರೆ ಆಸ್ಪತ್ರೆಗೆ ತರಿಸಿದೀವಿ ಅಂದ ತಕ್ಷಣ ಸತ್ಯನ ತಂದು ಕೊಡ್ತಾರೆ. ಸತ್ಯನ ತಂದು ಕೊಟ್ಟಾದ್ಮೇಲೆ, ನೋಡಿ ಮಾವ, ನಿಮ್ದು ಮತ್ತೆ ಅಲ್ಲಿದ್ದಾಳಲ್ಲ ಅಶ್ವಿನಿ, ಅವಳದು ನಿಮ್ದು ನಿಮ್ ಮಗಳು ಆಗಿರೋದ್ರಿಂದ ಆಗಿದ್ದರೆ ಒಂದೇ ರಿಪೋರ್ಟ್ ಒಂದೇ ಬ್ಲಡ್ ಗ್ರೂಪ್ ಆಗಿರ್ಬೇಕಿತ್ತಲ್ವಾ? ಆದ್ರೆ ಇದು ನಚ್ಚಿ ಹೇಳ್ತಾನೆ ವಿವರಿಸಿ, ಮಾವ ನಾನು ಬೇರೆ ಆಸ್ಪತ್ರೆಗೆ ಕಳಿಸಿ ತರಿಸಿರೋ ಅಂತ ರಿಪೋರ್ಟ್ ಇದು, ನಾನೇ ಕೈಯಾರ ಬ್ಲಡ್ ತೆಗೆದು. ಹಾಗಾಗಿ ಆ DNA ಟೆಸ್ಟ್ ಏನ್ ಹೇಳ್ತಾ ಇದೆ, ಇವಳು ನಿಮ್ ಮಗಳಲ್ಲ, ಇವಳು ಬೇರೆ, ಇವಳು ಯಾರು ಇವಳು ಅಂತ ಹೇಳ್ತಾರೆ. ಅದಕ್ಕೆ ಅಜಿತ್ ಹೇಳ್ತಾನೆ, ನೋಡಿ ಮಾವ, ನಿಮ್ ಬ್ಲಡ್ ಗ್ರೂಪ್ ಅವಳ ಬ್ಲಡ್ ಗ್ರೂಪ್ ಒಂದೇ ಆಗ್ಬೇಕಿತ್ತಲ್ವಾ ಮಗಳಾಗಿದ್ರೆ, ಆದ್ರೆ ಅವಳದೇ ಬೇರೆ ನಿಮ್ದೇ ಬೇರೆ, ನೋಡಿ ನಿಮ್ಗೆ ಎಷ್ಟು ಮೋಸ ಮಾಡಿದಾರೆ ಅಂತ ನಚ್ಚಿ ಹೇಳ್ತಾನೆ. ಅಜಿತ್ ಹೇಳ್ತಾನೆ, ನಾನು ಎಷ್ಟು ಹೇಳಿದೆ ಮಾವ ನಂಬ್ಲಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ಇಷ್ಟೇ ಅಲ್ಲ ಮಾವ, ಇನ್ನ ಪಿಕ್ಚರ್ ಇನ್ನು ಬಾಕಿ ಇದೆ ಅಂತಾರೆ. ಇಲ್ಲಿ ದೇವ್ಯಾನಿ ಏನು ಮುಳುಗೋದೇನು ಕುಸ್ತ್ ಬಿದ್ದೋಯ್ತಾಳ ಅವಳು, ಇನ್ನು ಮುಗೀತು ನನ್ ಕದೆ ಅಂತ ಶ್ರವಣ್ ದುರು ಕೊಡ್ಕೊಂಡ್ ನೋಡ್ತಾರ. ಹಂಗೆಯ ಎಂತ ಮೋಸ ಮಾಡಿದ್ಲು, ಎಂತ ಪಾಪಿ ಅಂತ ಹೇಳಿ ಇನ್ನೇನ್ 2 ಕೆನ್ನೆ ಕೊಟ್ಟು ಜೈಲ್ಗಡ್ತಾ ಇರೋದೆ. ಅಜಿತಂಗಂತೂ ಖುಷಿ ಅಂತೂ ನನಗೆ ಇಷ್ಟು ಬಾರಿ ಪ್ರಯತ್ನ ಪಟ್ಟು ನನ್ನ ಪ್ರಯತ್ನಕ್ಕೆ ಫಲಿಸ್ತಿಲ್ಲ. ದೇವ್ಯಾನಿ ನೋಡಿ ಕಣ್ಣು ಮುಚ್ಕೊಂಡು ಏನು ಬಿಲಿ ಒದ್ದಾಡ್ತಾಳೆ, ಇನ್ನು ನಾನು ಹೋಗ್ಬೇಕಲ್ಲ, ನಾನು ಸಿಕ್ಕಾಕೊಂಡಾಗೆ ಅಂತಾಳೆ. ಯಾಕೆಂದ್ರೆ ಸತ್ಯನೇ ಇದು, ಇವಳನ್ನ ಕರ್ಕೊಂಡ್ ಬಂದಿರೋಳೆ ದೇವ್ಯಾನಿ ಆಗಿರೋದ್ರಿಂದ ಬಿಟ್ಟೇ ಬಿಡ್ತಾಳೆ, ದೇವ್ಯಾನಿನೇ ಕರ್ಕೊಂಡ್ ಬಂದಿದ್ ನನ್ನನ್ನ ಅಂತ ಹೇಳಿ. ಹಾಗಾಗಿ ಇಬ್ಬರಿಗೂ ಅಜ್ಜತಿನಿಂದ ಜೈಲೂಟ ಫಿಕ್ಸ್, ಮಾರಿ ಹಬ್ಬ ಗ್ಯಾರಂಟಿ. ಅಂತೂ ಶ್ರವಣ್ ಅಂತೂ ಬಿಡೋದಿಲ್ಲ, ತಾನೇ ಪೊಲೀಸ್ ಆಫೀಸರ್ ಆಗಿ ನಿವೃತ್ತಿ ಒಂದು ಲಾಯರ್ಗಿರಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಹಿಡ್ದು ಜಡ್ದು ಹಾಕ್ತಾನೆ. ಇವಳು ಏನು ಬೆಳವತ್ ಹೋಗ್ತಾಳೆ ದೇವ್ಯಾನಿ, ಹಂಗೇನೆ ಇವಳು ದುರ್ಕುಟ್ಕೊಂಡ್ ನೋಡ್ತಾನೆ ಶ್ರವಣ್. ಇಷ್ಟು ದಿನ ನನಗೆ ಮೋಸ ಮಾಡಿ ನನ್ ಜೊತೆನೆ ನನ್ ಮಗಳು ಅಂತ ಹೇಳ್ಕೊಂಡಿದ್ಲಲ್ಲ, ಎಷ್ಟು ಧೈರ್ಯ ಅಂತ ಹೇಳಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.